ವಿಶ್ವವಾಣಿ ಹೆಲ್ತ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ, ಶ್ರೀ ಪರಮಹಂಸ ಅಥವಾ ಆಯುರ್ಧಾಮದಿಂದ. ಇವತ್ತೊಂದು ವಿಶೇಷ ಅಂತಲ್ಲ, ಆದರೆ ಸಾಕಷ್ಟು ಜನ ಸಫರ್ ಆಗ್ತಕ್ಕಂಥ ಕಾಯಿಲೆನ ನೋಡೋಣ. ಇದು ಕಾಯಿಲೆ ಅನ್ನೋದಕ್ಕಿಂತ ಎಲ್ಲ ಕಾಯಿಲೆಗಳ ಬೇರು ಅಂತಲೂ ಕರಿಬೋದು. ಬಹುಶಃ ಕೆಲವ್ರಿಗೆ ಗೊತ್ತಾಗಿರ್ಬೋದು, ಕೆಲವ್ರಿಗೆ ಗೊತ್ತಾಗಿರಲಿಕ್ಕಿಲ್ಲ. ನೀವು ಯಾವುದೇ ಕಾಯಿಲೆ ತೊಗೊಳ್ಳಿ, ಆಕ್ಸಿಡೆಂಟ್ ಒಂದು ಹೊರತುಪಡಿಸಿ ಇನ್ಯಾವುದೇ ಜಗತ್ತಿನ ಯಾವುದೇ ಕಾಯಿಲೆ ತೊಗೊಂಡ್ರೂ ಪ್ರಾರಂಭ ಆಗೋದು ಇಲ್ಲಿಂದಾನೆ. ಯಾವುದಾ ಕಾಯಿಲೆ? ಅದನ್ನು ಸಾಮಾನ್ಯ ಭಾಷೆಯಲ್ಲಿ ನೀವೆಲ್ಲ ಗ್ಯಾಸ್ಟ್ರೈಟಿಸ್ ಅಂತ ಕರಿತೀರಿ ಅಥವಾ ಗ್ಯಾಸ್ಟ್ರಿಕ್ ಅಂತ ಕರಿತೀರಿ. ವೈದ್ಯಕೀಯ ಭಾಷೆಯಲ್ಲಿ ಅದನ್ನು ಗ್ಯಾಸ್ಟ್ರೈಟಿಸ್, ಡಿಯೋಡಿನೈಟಿಸ್, ಇಲಿಯೈಟಿಸ್, ಜಿಜಿನೈಟಿಸ್, ಕೊಲೈಟಿಸ್ ಅಂತ ಕರಿತೀವಿ. ಇದು ಯಾಕೆ ಮೂಲ ಕಾಯಿಲೆ ಮತ್ತು ಇದನ್ನು ಯಾಕೆ ಚಿಕಿತ್ಸೆ ಮಾಡಬೇಕು ಅಂದರೆ, ಅತ್ಯಂತ ಮಹತ್ವವಾದದ್ದು. ನಿಮ್ಮದು ಯಾವುದೇ ಕಾಯಿಲೆ ಇರಲಿ, ಬಾಡಿಲಿ ಯಾವುದೇ ಕಾಯಿಲೆ ಇರಲಿ, ಅದು ಲಂಗ್ಸ್ ಇರಲಿ, ಹಾರ್ಟ್ ಇರಲಿ, ಇನ್ನೊಂದು ಯಾವುದೇ ಕಾಯಿಲೆ ಇರಲಿ, ಜಸ್ಟ್ ಈ ವಿಷಯನ ಗಮನಕ್ಕೆ ಕೊಟ್ಟರೆ ಆ ಕಾಯಿಲೆಗಳ ಒಂದು 70% ಸಫರಿಂಗ್ಸ್ ಕಮ್ಮಿ ಆಗ್ತದೆ. ಹಾಗೆ ಕೆಲವು ಕಾಯಿಲೆಗಳಿಗೆ ಪೂರ್ತಿ ವಿರಾಮ, ನಾರ್ಮಲ್ ಆಗಿಬಿಡ್ತದೆ. ಕೆಲವು ಕಾಯಿಲೆಗಳಂದರೆ ಕ್ರಾನಿಕ್ ಕಾಯಿಲೆಗಳು ಮತ್ತು ಲಾಂಗ್ ಸ್ಟ್ಯಾಂಡಿಂಗ್ ಇರೋವಂಥ ಕಾಯಿಲೆಗಳನ್ನು. ನಾನು ಇತ್ತೀಚೆಗೆ ಈ ಡಾಕ್ಟರ್ಸ್ಗೆ ಕ್ಲಾಸನ್ನು ತೊಗೊಳ್ತಾ ಒಂದು 2-3 ಡಿಸೀಸನ್ನು ನೋಡ್ತಾ ಹೋಗ್ತಾ ಇದ್ದೀನಿ. ಒಂದು ಸ್ಪೆಷಲಿ ಡಯಾಬಿಟೀಸು, ಇನ್ನೊಂದು ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಕಮ್ಮಿ ಆಗಿರೋವಂಥದ್ದು. ನಾವಿಲ್ಲೇನು ದೊಡ್ಡ ವಿಶೇಷವಾದ ಮೆಡಿಸಿನನ್ನೇನು ಮಾಡ್ತಿಲ್ಲ, ಆದರೆ ಎಷ್ಟು ರಿಸಲ್ಟ್ ಇದೆ ಅಂದರೆ ಇದು ಅಂದರೆ ಈವನ್ ಪೇಷಂಟು, ಮಾಡರ್ನ್ ಡಾಕ್ಟ್ರು, ಯಾವ ಕಾರ್ಡಿಯಾಲಜಿಸ್ಟು ಕೂಡ ಸರ್ಪ್ರೈಸ್ ಆಗ್ತಾರೆ. ಇಷ್ಟೊಂದು LVF ಹೆಂಗೆ ಜಾಸ್ತಿ ಆಯಿತು? 30% ಇತ್ತು, 35% ಇತ್ತು, 60ಕ್ಕೆ ಹೆಂಗೆ ಬಂತಿದ್ದು? ಸೊ ಏನೋ ಆಯುರ್ವೇದ ಮಾಡಿದ್ವಿ ಅಂದರೆ ಬಿಲೀಫ್ ಬರ್ತದೆ ಕೆಲವರಿಗೆ, ಕೆಲವರು ಹೌದಾ ಅಷ್ಟು ಚೆನ್ನಾಗಿದೆ ಕಂಟಿನ್ಯೂ ಮಾಡಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಡಯಾಬಿಟಿಸ್, ಕೆಲವರಿಗೆ ಡಯಾಬಿಟಿಸ್ ಪೂರ್ತಿ 0. ಸೊ ಒಂದು ಸಣ್ಣ ವಯಸ್ಸಿನಲ್ಲಿ 23-24 ವಯಸ್ಸು ದಾವಣಗೆರೆ ಕನ್ಸಲ್ಟೇಷನಲ್ಲಿ ನೋಡಿದ್ದೆ, BP ಸಾಕಷ್ಟು ಇದ್ದಿದ್ದು. ಇಲ್ಲ, BP 2ನೇ ಕನ್ಸಲ್ಟೇಷನಲ್ಲೇ ಇಲ್ಲ, BP ಮಾತ್ರೆನೂ ಇಲ್ಲ, BPನೂ ಇಲ್ಲ. ಸೊ ಇದನ್ನು ನಾವು ಡಾಕ್ಟರ್ಸ್ಗೆ ಡಿಸ್ಕಸ್ ಮಾಡುವಾಗ ಯಾಕೆ ಹಿಂಗೆ ಕೆಲಸ ಆಗ್ತದೆ ಅಂತ ಒಂದು ನಮ್ಮಲ್ಲಿ ಆಯುರ್ವೇದದಲ್ಲಿ ಸಂಪ್ರಾಪ್ತಿ ಅಂತ ಕರಿತೀವಿ. ಅಂದರೆ ಹೆಂಗೆ ಬಂತು ಕಾಯಿಲೆ, ಎಲ್ಲಿಂದ ಬಂತು ಅಂತ ತೊಗೋತಾ ಹೋಗ್ತೀವಿ. ಸೊ ಈ ಕಾಯಿಲೆಯಲ್ಲಿ ಮೇಜರಾಗಿ ಕಾಣ್ತಾ ಇರೋದು ಯಾವುದು? ಗ್ಯಾಸ್ಟ್ರೈಟಿಸ್, ಐಟಿಸಿ ಅಲ್ವಾ, ಶೋಥ ಊದ್ಕೊಂಡ್ಬಿಟ್ಟಿದೆ ಅಂತ. ಸೊ ಅದು ಊದ್ಕೊಂಡಾಗ ಎಲ್ಲೋ ಒಂದು ಲಕ್ಷಣ ಕಾಣುತ್ತೆ, ನಾವು ಚಿಕಿತ್ಸೆ ಮಾಡೋದು ಲಕ್ಷಣಕ್ಕೆ ಮಾಡ್ತಾ ಹೋಗ್ತೀವಿ. ಸೊ ಈ ಇಡೀ ಅನ್ನನಾಳ, ತುಟಿಯಿಂದ ಗುದದ್ವಾರದವರೆಗೆ ಇರತಕ್ಕಂಥ ಇಡೀ ಅನ್ನನಾಳದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆಯ ಆಹಾರದ ಪಾಚನ ಮತ್ತು ನ್ಯೂಟ್ರಿಷನ್ ಅಬ್ಸರ್ವ್ ಮಾಡೋವಂಥದ್ದು. ಎಲ್ಲದು ಲಾರ್ಜ್ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗೋಲ್ಲ, ಎಲ್ಲದು ಬಾಯಲ್ಲಿ ಅಬ್ಸರ್ವ್ ಆಗೋಲ್ಲ, ಎಲ್ಲದು ಡಿಯೋಡಿನಮಲ್ಲಿ ಅಬ್ಸರ್ವ್ ಆಗೋಲ್ಲ, ಎಲ್ಲದೂ ಗ್ಯಾಸ್ಟ್ರೈಟಿಸ್ ಅದು ಸ್ಟಮಕ್ಕಲ್ಲಿ ಅಥವಾ ಸ್ಮಾಲ್ ಇಂಟೆಸ್ಟೈನಲ್ಲಿ ಅಬ್ಸರ್ವ್ ಆಗೋಲ್ಲ. ಬೇರೆ ಬೇರೆ ಏರಿಯಾಕ್ಕೆ ಬೇರೆ ಬೇರೆ ಅಬ್ಸಾರ್ಪ್ಷನ್ ಇರ್ತದೆ. ಸೊ ಯಾವ ಏರಿಯಾ, ಯಾವ ಅನ್ನನಾಳದ ಯಾವ ಭಾಗ ತನ್ನ ಹೀರುವಿಕೆಯ ಕೊರತೆಯನ್ನು ಅನುಭವಿಸುತ್ತೋ ಆ ಆರ್ಗನ್ ವೀಕ್ ಆಗುತ್ತೆ. ಸೊ ಈಗ ಯಾವುದಕ್ಕೆ ಔಷಧಿ ಮಾಡೋಣ? ಹಾರ್ಟಿಗೆ ಮಾಡೋಣ, ಬ್ರೈನಿಗೆ ಮಾಡೋಣ, ಎಲ್ಲಿ ಮಾಡೋಣ? ಗಟ್ ಈಸ್ ದ ಬೇಸ್ ಫಾರ್ ಎವ್ರಿಥಿಂಗ್. ಸೊ ಹಾಗಾಗಿ ಈ ಗಟ್ ಹೆಲ್ತನ್ನು ನಾವು ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಮಾತ್ರೆ ನುಂಗಿಬಿಟ್ಟು ಅದನ್ನು ಸಪ್ರೆಸ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಿದರೆ ಮುಂದೊಂದು ದಿವಸ ಖಂಡಿತವಾಗಲೂ ದೊಡ್ಡ ಕಾಯಿಲೆ ಕಟ್ಟಿಟ್ಟ ಬುತ್ತಿ. ಸೊ ಅದಕ್ಕೆ ಯಾವುದರ ಕೊರತೆ, ಈಗ ನನಗೆ ಮೂಳೆ ಸವಿತಾ ಇದೆ, ನೀನು ಎಷ್ಟು ಕ್ಯಾಲ್ಸಿಯಂ ನುಂಗಿದ್ರೂ ಅದೇನು ಹೋಗಲ್ಲ. ಯಾಕೆಂದರೆ ಮೂಳೆ ಉತ್ಪತ್ತಿ ಆಗೋವಂಥದ್ದು ದೊಡ್ಡ ಕರುಳಿನ ಆರಂಭಿಕ ಭಾಗ, ಉಂಡುಕ ಅಂತ ಏನು ಕರಿತೀವಲ್ಲ, ಆ ಭಾಗದ ಆರೋಗ್ಯದಿಂದ. ಅಂದರೆ ಸಣ್ಣ ಕರುಳು ಮತ್ತು ದೊಡ್ಡ ಕರುಳು, ಈ ಅಪೆಂಡಿಕ್ಸ್ ಅಂತ ಬರುತ್ತಲ್ಲ, ಆ ಭಾಗದಲ್ಲಿ ಏನು ಉಂಡುಕ ಅಂತ ಕರಿತೀವೋ ಅದನ್ನು ಪುರೀಷ ಧರಾಕಲ ಅಂತ ಕರಿತೀವಿ. ಆ ಭಾಗದ ಆ್ಯಕ್ಟಿವ್ನೆಸ್ ಎಷ್ಟು ಚೆನ್ನಾಗಿರ್ತದೋ ಅಷ್ಟು ಮೂಳೆಗಳ ಸ್ಟ್ರೆಂತ್ ಇರ್ತದೆ. ಸೊ ನಾವು ಆ ಭಾಗವನ್ನು ಟಚ್ ಮಾಡೋದು ಬಿಟ್ಟು ಬರೀ ಮೂಳೆಗಳಿಗೆ ಕ್ಯಾಲ್ಸಿಯಮ್ಮು ಇನ್ನೇನು ಕೊಟ್ಟರೆ, ಹಾಗಾಗಿ ಯಾವುದೇ ಕಾಯಿಲೆಗೆ ನೇರವಾದ ಪರಿಹಾರ ನಮ್ಮ ಕರುಳನ್ನು ಶುದ್ಧವಾಗಿ ಇಟ್ಕೊಳ್ಳೋದು. ಇದನ್ನು ನೀವು ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಸೊ ನಮ್ಮ ಪರಮಹಂಸ ಅಥವಾ ಆಯುರ್ಧಾಮದ ಎಲ್ಲ ವೈದ್ಯರ ತಂಡ, 9 ಜನ ಇದ್ದೀವಿ ನಾವು, ಎಲ್ಲ ವೈದ್ಯರ ತಂಡ ಸುಮಾರು 20-23 ವರ್ಷ ನಾವು ಚಿಕಿತ್ಸೆ ಮಾಡ್ತಾಯಿದ್ವಿ. ಕಂಟಿನ್ಯೂಸ್ ನೋಡಿದರೆ ಏನು ಹೇಳ್ತದೆ ಇದು ಅಂತ ಹೇಳಿದರೆ, ಇದು ಒಂದಲ್ಲ ಒಂದು ಭಾಗದ ಕೊರತೆ ಅಂತ. ಅಂದರೆ ಓಷ್ಟದಿಂದ, ಅಂದರೆ ತುಟಿಯಿಂದ ಹಿಡಿದು ಗುದದ್ವಾರದವರೆಗೆ ಯಾವುದೋ ಒಂದು ಭಾಗದ ಕೊರತೆ. ಸುಮ್ಮನೆ ಅಡ್ರೆಸ್ ಮಾಡಿ ಅದನ್ನು ಸರಿ ಆಗ್ತದೆ. ಸೊ ಹಾಗಾದರೆ ನಾವು ಆಹಾರಕ್ಕೆ ಮಹತ್ವ ಕೊಡ್ತೀವಿ. ಸಾಕಷ್ಟು ನನ್ನ ವಿಡಿಯೋದಲ್ಲಿ ನೋಡಿದ್ದೀರಾ ನೀವು ಈಗಾಗಲೇ ಆಹಾರದ ಬಗ್ಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ. ಸೊ ಜಸ್ಟ್ ಆಹಾರವನ್ನು ಫಾಲೋ ಮಾಡಿದರೆ ಅರ್ಧಕ್ಕರ್ಧ ಗ್ಯಾಸ್ಟ್ರೈಟಿಸ್ ವಾಸಿ ಆಗುತ್ತೆ. ಅದು ಅರ್ಧ ವಾಸಿ ಆದರೆ ಅದಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ನಿಮ್ಮಲ್ಲಿರುವಂಥ ಕಾಯಿಲೆ ಸಾಕಷ್ಟು ಕಮ್ಮಿ ಆಗುತ್ತೆ. ಪೂರ್ತಿ ಹೋಗಿಸ್ಕೋಬೇಕಾ, ಆ ಭಾಗ ಯಾವುದು ಅಂತ ಗುರುತಿಸ್ಕೋಬೇಕು. ಇದನ್ನು ವೈದ್ಯರು ಗುರುತಿಸ್ತಾರೆ, ಅದು ನಾಡಿಯಿಂದ ಗುರುತಿಸ್ತಾರೆ, ಕೆಲವು ಪ್ರಶ್ನೆಗಳಿಂದ ಗುರುತಿಸ್ತಾರೆ. ಈಗ ನಾಡಿಲಿ ವಾತ, ಪಿತ್ತ, ಕಫ ನಾಡಿ ಅಂತ ಇದೆ. ಸೊ 3 ನಾಡಿಗಳಲ್ಲ, ವಾತದಲ್ಲಿ 5 ಬರ್ತದೆ, ಕಫದಲ್ಲಿ 5 ಬರ್ತದೆ, ಪಿತ್ತದಲ್ಲೂ 5 ನಾಡಿ ಬರ್ತದೆ. ಅದರ ಬಲ ಎಷ್ಟಿದೆ, ಅದರ ಅಂದರೆ
ತೆಳ್ಳಗಿದೆಯೋ ಅಥವಾ ದಪ್ಪಗಿದೆಯೋ, ತನು ಅಂತ ಕರಿತೀವಿ, ಆ ಥರ ಇದೆಯೋ. ಸೊ ಇದನ್ನು ನೋಡಿದರೆ ಯಾವ ಭಾಗ ದೂಷಣೆಗೆ ಒಳಗಾಗಿದೆ ಅಂತ ಅರ್ಥ ಆಗ್ತದೆ. ಅದರ ನಂತರ ಅದು ಆ ಭಾಗಕ್ಕೆ ನಾವು ಸೂಕ್ತವಾದ ಚಿಕಿತ್ಸೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡಲ್ಲ. 2 ನಿಮಿಷ ಔಷಧಿ ಬರೆಯೋದಕ್ಕೆ ದೊಡ್ಡ ಕೆಲಸ. ಈ ಆ ಭಾಗ ಯಾಕೆ ತೊಂದರೆ ಆಯಿತು, ಹುಟ್ಟದಾಗ ಇದ್ದಿಲ್ಲಲ್ವ ಆ ತೊಂದರೆ, ಈಗ ಯಾಕೆ ಬಂತು ಆ ತೊಂದರೆ, ಯಾವ ಕಾರಣದಿಂದ ಬಂತು. ನೋಡಿ ಎಷ್ಟು ಸರ್ಪ್ರೈಸ್ ಅಂದರೆ, ನೀವು ನಿದ್ದೆಗೆಟ್ಟರೆ ಹಾಳಾಗುವಂಥ ಕರುಳು ಯಾವುದು ಗೊತ್ತಾ? ಸಿಗ್ಮಾಯ್ಡ್ ಕೋಲಾನ್, ದೊಡ್ಡ ಕರುಳಿನ ಕೊನೆಯ ಭಾಗ, ಅದರಿಂದ ಮುಂದೆ ರೆಕ್ಟಮ್ ಅಂತಲೇ ಬರ್ತದೆ. ಸಿಗ್ಮಾಯ್ಡ್ ಕೋಲಾನ್ ನಿದ್ದೆಗೆಟ್ಟರೆ ಹಾಳಾಗುವಂಥ ಕೋಲಾನ್ ಅದು. ಸೊ ಇದನ್ನು ಎಲ್ಲಿಂದ ರಿಸರ್ಚ್ ಮಾಡಿ ಹೇಳ್ತೀರಾ ನೀವು, ಎಲ್ಲಿಂದ ಹುಡುಕ್ತದೆ? ಸೊ ನಿದ್ದೆಗೆಟ್ಟರೆ ನಿಮಗೆ ಖಂಡಿತವಾಗ್ಲೂ ಹೊಕ್ಕುಳಿನ ಎಡಭಾಗಕ್ಕಿಂತ ಸ್ವಲ್ಪ ಕೆಳಗೆ ಅಲ್ಲಿ ನಿಮಗೆ ಡಿಸ್ಟರ್ಬ್ ಆಗಿರ್ತದೆ. ನೋವಿರ್ಬೋದು, ಡಿಸ್ಕಂಫರ್ಟ್ ಅನಿಸಿರ್ಬೋದು, ಭಾರ ಅನಿಸಿರ್ಬೋದು, ಇದಾಗುತ್ತೆ ನಿದ್ದೆಗೆಟ್ಟರೆ. ಸೊ ನಿರಂತರವಾಗಿ ನಿದ್ದೆಗೆಟ್ಟು ಕೆಲಸ ಮಾಡೋರಿಗೆ ನಾವು ಎಲ್ಲಿ ಚಿಕಿತ್ಸೆ ಮಾಡಬೇಕು? ನಿದ್ದೆ ಔಷಧಿ ಕೊಡೋಣ, ನಿದ್ದೆ ಮಾತ್ರೆ ಕೊಡೋಣ, ಏನು ಮಾಡಬೇಕು? ಆ ಸಿಗ್ಮಾಯ್ಡ್ ಕೋಲಾನ್ ಏನಾಗಿರ್ತದೋ ಅದನ್ನು ಸರಿ ಮಾಡಬೇಕು. ಒಂದು ವೇಳೆ ಸರಿ ಮಾಡದೇ ಇದ್ದರೆ ಏನಾಗುತ್ತೆ? ಸಿಗ್ಮಾಯ್ಡ್ ಕೋಲಾನನ್ನು ನಾವು ಸರಿ ಮಾಡದೇ ಇದ್ದರೆ ಅದು ಹೃದಯಕ್ಕೋ ಅಥವಾ ಮೆದುಳಿಗೋ ಸಮಸ್ಯೆ ಉಂಟು ಮಾಡ್ತದೆ. ಯಾಕಂದರೆ ನೆಕ್ಸ್ಟ್ ಬರೋದೇ ಗುದಮರ್ಮ. ಗುದಮರ್ಮಕ್ಕೆ ಇಲ್ಲಿಂದನೇ ಒತ್ತಡ ಸ್ಟಾರ್ಟ್ ಆಗೋದು. ಹಾಗಾಗಿ ಇದನ್ನು ನಾವು ಕಂಡುಹಿಡಿಬೇಕು ಮೊದಲು. ಸಿಗ್ಮಾಯ್ಡ್ ಕೋಲಾನಲ್ಲಿ ಆಗಿದೆ ಅಂತ ನಾಡಿಯಿಂದ, ಕೆಲವು ಪ್ರಶ್ನೆಗಳಿಂದ, ಅವರ ದಿನಚರಿಯಿಂದ ಕಂಡುಹಿಡ್ತೀವಿ ಇದು ಹಾಳಾಗಿದೆ ಅಂತ. ಯಾವುದರಿಂದ ಹಾಳಾಯಿತು, ಏನು ಕಾರಣಕ್ಕೆ ಹಾಳಾಯಿತು, ಸೊ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಬಿಡಿಸುವಂಥದ್ದು. ಸೊ ಈ ತಂಡ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಲ್ಲ ನಮ್ಮ ತಂಡ. ಅದು ಡಯಾಗ್ನೋಸಿಸ್ ಆಗಲಿ, ಚಿಕಿತ್ಸೆ ಆಗಲಿ. ಚಿಕಿತ್ಸೆ ಮಾಡೋದು ಒಂದು 2 ನಿಮಿಷದ ಕೆಲಸ ಅಂತ ಅವಾಗ ಹೇಳಿದ್ನಲ್ಲ, ಚಿಕಿತ್ಸೆ ಭಾಳ ಸರಳವಾದದ್ದು. ಬಟ್ ಕನ್ಫರ್ಮಾಗಿ ಇದು ಇದೆ ಅಂತ ಗೊತ್ತಾಗಬೇಕು. ಈ ವಿಷಯಕ್ಕೆ ನಾವು ನಿರಂತರವಾದ ತರಬೇತಿ ಇದೆ, ವೈದ್ಯರ ತರಬೇತಿ ಇದೆ, ಕಾಮನ್ ಪಬ್ಲಿಕ್ಕಿಗೂ ಕೂಡ ಆಯುರ್ವೇದ ಜೀವನ ತರಬೇತಿ ಅಂತ ಸ್ಪೀಚ್ ಮಾಡ್ತಾಯಿದ್ದೀವಿ. ಸೊ ಈ ಎಲ್ಲವನ್ನು ಒಟ್ಟುಗೂಡಿಸಿ ಈ ಪ್ರಾಬ್ಲಮನ್ನು, ಆ ಕೊಲಾನಲ್ಲಿರ್ತಕ್ಕಂಥದ್ದು ಅಥವಾ ಸ್ಮಾಲ್ ಇಂಟೆಸ್ಟೈನಲ್ಲಿರ್ತದ್ದು ಯಾವುದೋ ಒಂದು ಆರ್ಗನನ್ನು ಟಚ್ ಮಾಡಿದರೆ ಆ ಆರ್ಗನ್ನಿನ ಸಮಸ್ಯೆ ಆಲ್ಮೋಸ್ಟ್ ಕಂಪ್ಲೀಟ್ ಸಾಲ್ವ್ ಆಗುತ್ತೆ. ಎಕ್ಸೆಪ್ಟ್ ಸಮ್ ಜೆನೆಟಿಕಲ್ ಪ್ರಾಬ್ಲಮ್, ಕಂಜೆನೈಟಲ್ ಪ್ರಾಬ್ಲಮ್ಸ್ ಬಿಟ್ಟರೆ ಉಳಿದಿದ್ದು ಅಡ್ರೆಸ್ ಮಾಡ್ಬೋದು, ಗುಣಪಡಿಸ್ಬೋದು, ಪೂರ್ತಿ ಅದನ್ನು ಟಚ್ ಮಾಡ್ಬೋದು. ಹಾಗಾಗಿ ನಾವು ಗ್ಯಾಸ್ಟ್ರೈಟಿಸನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಮೊದಲಿನಿಂದನೂ ನನ್ನ ಪ್ರಾಕ್ಟೀಸಿಂದ ಹೇಳ್ತಾ ಇದ್ದೆ, ಅದೊಂದು ಸಣ್ಣ ಬೆಂಕಿ ಮರಿ, ಅದು ತಡ್ಕೋಬೇಡಿ ಅಂತ. ಬೆಂಕಿ ಮರಿ, ಅದು ಒಂದು ಸಣ್ಣ ಕಿಡಿ ಅಷ್ಟೇ. ಏನಾಗ್ಬೋದು ಮುಂದೆ? ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ದೊಡ್ಡ ಮಟ್ಟದ ಸಮಸ್ಯೆ ಆದಾಗ ಮಾಡಬೇಕಾಗಿದ್ದ ಚಿಕಿತ್ಸೆ ಏನು ಅಂದರೆ, ಈಗ ಹೃದಯಕ್ಕೇನೋ ಸಮಸ್ಯೆ ಆಯಿತು, ಅವಾಗ ಮಾಡಬೇಕಾಗಿರೋ ಚಿಕಿತ್ಸೆಗೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡಬೇಕು. ಆದರೂ ಕೂಡ ಹೃದಯ ತನ್ನ ನಾರ್ಮಲ್ ಸ್ಥಿತಿಗೆ ಬಂದರೂ ಕೂಡ ಒಂದಷ್ಟು ಮಟ್ಟಿಗೆ ಒಂದಷ್ಟು ದುರ್ಬಲತೆಯನ್ನು ಉಳಿಸ್ಕೊಂಡ್ಬಿಡ್ತದೆ. ಯಾಕೆ? ಸಣ್ಣ ಮಗು ಇದ್ದಂಗೆ ಮಾಡೋಕ್ಕಾಗಲ್ಲ ಅದನ್ನು, ಯಾಕಂದ್ರೆ ಪೆಟ್ ಮಾಡ್ಕೊಂಡ್ಬಿಟ್ಟಿರ್ತದೆ ಆಲ್ರೆಡಿ. ಹಾಗಾಗಿ ಒಂದಷ್ಟು ದುರ್ಬಲತೆಯನ್ನು ಉಳಿಸ್ಕೊಂಡ್ಬಿಡ್ತದೆ. ಸೊ ಅಂಥ ಒಂದು ಸಂದಿಗ್ಧತೆಗೆ ಹೋಗೋದಕ್ಕಿಂತ ಮೊದಲೇ ಇಡೀ ಕರುಳನ್ನು, ಗ್ಯಾಸ್ಟ್ರೈಟಿಸ್ ಅಂತ ಏನು ಕರಿತೀವೋ, ಡಿಯೋಡಿನೈಟಿಸ್ ಅಂತ ಏನು ಕರಿತೀವೋ, ಒಟ್ಟಾರೆ ಐಟಿಸ್ ಅಂದರೆ ಊತ ಅಂತ. ಸೊ ಆ ಊತವನ್ನು ಸರಿಪಡಿಸ್ಕೊಳ್ಳೋದು ಸೂಕ್ತ. ಊತಕ್ಕೆ ಊತ ನಿವಾರಕ ಔಷಧಿಗಳು ಅಂತ ಇದೆ. ಅದನ್ನು ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತ ಕರೀತಾರೆ, NSAID. ಅದು ತೊಗೊಂಡ್ರೆ ಕಿಡ್ನಿ ಹಾಳಾಗುತ್ತೆ ಅಷ್ಟೇ. ನಿರಂತರವಾಗಿ ಏನಾರು ಅದನ್ನು ತೊಗೊಳ್ತಾ ಹೋದರೆ ಕಿಡ್ನಿಗಳು ಹಾಳಾಗುತ್ತೆ. ಸೊ ಅದು ತೊಗೊಳ್ಬಾರ್ದು. ಯಾವುದೋ ಒಂದು ಪೇಯ್ನ್ ಕಿಲ್ಲರ್ ಅಂತೀವಲ್ಲ, ಅದು ಊತ ನಿವಾರಕನೇ. ಸೊ ಆ ಪೇಯ್ನ್ ಕಮ್ಮಿ ಮಾಡೋದಲ್ಲ, ಅದು ಪೇಯ್ನನ್ನು ಬಚ್ಚಿಡೋದಲ್ಲ, ಪೇಯ್ನನ್ನು ಸೊಲ್ಯೂಷನ್ ಕೊಡುವಂಥದ್ದು. ಸೊ ಊತ ನಿವಾರಣೆ ಆಗೋದು ಹೇಗೆ ಅಂದರೆ, ಯಾವುದರಿಂದ ಬಂದಿದೆಯೋ ಅದನ್ನು ಸರಿ ಮಾಡಿ ಊತವನ್ನು ನಿವಾರಣೆ ಮಾಡುವಂಥದ್ದು. ಸೊ ಈ ಪ್ರಕ್ರಿಯೆಯಲ್ಲಿ ಆಯುರ್ವೇದ ಪ್ರಕ್ರಿಯೆ ತುಂಬ ಸರಳ, ಫಾಸ್ಟ್ ಆ್ಯಕ್ಟಿಂಗ್. ಬರೀ ಸರಳ ಅಷ್ಟೇ ಅಲ್ಲ, ತುಂಬ ಫಾಸ್ಟ್ ಆ್ಯಕ್ಟಿಂಗ್. ನೀವು ಇವತ್ತು ಔಷಧಿ ಮಾಡಿದರೆ ಒಂದು 5-6 ದಿನದಲ್ಲಿ ನೀವು ಹಿಂದೆ 10 ವರ್ಷದಲ್ಲೂ ಅಷ್ಟು ರಿಲೀಫ್ ಸಿಕ್ಕಿರಲ್ಲ, ಅಷ್ಟು ರಿಲೀಫ್ ಸಿಗುತ್ತೆ. ಯಾಕೆಂದರೆ ಇಟ್ ಈಸ್ ಎ ಫಾಸ್ಟ್ ಆ್ಯಕ್ಟಿಂಗ್. ನಾವು ಸುಮ್ಮನೆ ಸುಳ್ಳು ಹೇಳ್ತೀವಿ ಅಷ್ಟೇ, ಆಯುರ್ವೇದ ಸ್ಲೋ ಅಂತ. ಯಾವ ಸ್ಲೋನೂ ಇಲ್ಲ, ಎಂಥದಿಲ್ಲ. ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ, ಅಬ್ರಪ್ಟ ಮಾಡಲ್ಲ. ನೀವು ಪೇಯ್ನ್ ಇದೆ, ಪೇಯ್ನನ್ನು ನಾವು ಮಾತ್ರೆ ನುಂಗ್ಬಿಟ್ರೆ ಅರ್ಧ ಗಂಟೆ ಪೇಯ್ನ್ ನಿಲ್ಲಿಸ್ಬಿಡ್ತು, ಮತ್ತೆ ಇನ್ನು ಅರ್ಧ ಗಂಟೆ ಮತ್ತೆ ಬರ್ತದಲ್ವ, ಬಂದರೆ ಮೊದಲಿಗಿಂತ ಡ್ಯಾಮೇಜ್ ಆಗಿರ್ತದಲ್ವ. ಇಲ್ಲ, ಹಾಗಿಲ್ಲ, ಪೇಯ್ನ್ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆಯ್ತು ಅಂದರೆ ಕಮ್ಮಿ ಆಗುತ್ತೆ ಅಷ್ಟೇ. ಸೊ ಅನ್ಲೆಸ್ ನಾವು ಮತ್ತೆ ತೊಂದರೆ ಮಾಡ್ಕೊಳ್ಳದೆ ಇರೋವರೆಗೂ. ಸೊ ಚಿಕಿತ್ಸೆ 2 ವಿಧವಾಗಿರ್ತದೆ. ಒಂದು ಕಾಯಿಲೆ ಬರದಂಗೆ ನೋಡ್ಕೊಳ್ಳುವಂಥದ್ದು, ಇನ್ನೊಂದು ಬಂದ ಮೇಲೆ ಚಿಕಿತ್ಸೆಯಿಂದ ಸರಿಪಡಿಸುವಂಥದ್ದು. ಸೊ ಸರಿಪಡಿಸೋದಕ್ಕಿಂತ ಕಾಯಿಲೆ ಬರದಂಗೆ ನೋಡ್ಕೊಳ್ಳೋದಕ್ಕೆ ಆಯುರ್ವೇದ ಹೆಚ್ಚು ಮಹತ್ವ ಕೊಡ್ತದೆ. ಅದನ್ನೇ ನಾವು ಆಸ್ಪತ್ರೆ ರಹಿತ ಅಥವಾ ಔಷಧಿ ರಹಿತ ಆರೋಗ್ಯಯುತ ಜೀವನ ಅಂತ ನಾವು ಹೇಳ್ತೀವಿ. ಹೆಚ್ಚು ನಾವು ಅದನ್ನೇ ಪ್ರಮೋಟ್ ಮಾಡ್ತೀವಿ. ಎಲ್ಲ ವೈದ್ಯರು ನಿಮಗೆ 10 ನಿಮಿಷ ಟೈಮ್ ತೊಗೊಂಡ್ರೆ 1 ನಿಮಿಷ ಅಥವಾ 2 ನಿಮಿಷ ಔಷಧಿ ಬರೆಯೋಕ್ಕೆ ಸಾಕು, ಇನ್ನು 8 ನಿಮಿಷ ಬರೀ ಇದನ್ನೇ ಹೇಳ್ತಾರೆ. ಇದೇ ಪೂರ್ಣ ಮಾಹಿತಿಯೇ ಕೊಡೋದಕ್ಕೆ ಹೇಳುವಂಥದ್ದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ತರಬೇತಿ ಕೊಡ್ತಾಯಿದ್ದೀವಿ, ಆಯುರ್ವೇದ ಜೀವನ ತರಬೇತಿ ಅಂತ. ಇದೊಂದು ವೈದ್ಯಕೀಯ ಪದ್ಧತಿ ಅಲ್ಲ, ಇಡೀ ಜೀವನ ಪದ್ಧತಿ. ಈ ಪದ್ಧತಿಯಲ್ಲಿ ತರಬೇತಿಯನ್ನು ತೊಗೊಳ್ಬೋದು, ಅದು ಉಚಿತವಾಗಿರುತ್ತದೆ. ನಮ್ಮ ವೈದ್ಯಕೀಯ ತಂಡ ಫ್ರೀಯಾಗಿ ಆನ್ಲೈನ್ ಕನ್ಸಲ್ಟೇಷನ್ಗೆ ಅವೈಲಬಲ್ ಇರ್ತಾರೆ.
ಪ್ರತಿ ಗುರುವಾರ ಅಥವಾ ಶುಕ್ರವಾರ, ಯಾವಾರದ್ದು ಶುಕ್ರವಾರ, ಪ್ರತಿ ಶುಕ್ರವಾರ ಅವೈಲೇಬಲ್ ಇರ್ತಾರೆ ಫ್ರೀಯಾಗಿ ಆನ್ಲೈನ್ ಕನ್ಸಲ್ಟೇಷನ್. ಉಳಿದ ದಿನದಲ್ಲೂ ಆಲ್ ಓವರ್ ದಿ ಕರ್ನಾಟಕ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮದು ಓಪನ್ ಆಗಿರ್ತದೆ. ಸೊ ಇದನ್ನು ಸಲಹೆಯನ್ನು ತಗೊಳ್ಳಿ, ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.